ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ನಾಳೆ ದಿನ ನಾವು ಆಚರಣೆ ಮಾಡ್ತಾ ಇರೋಂಥ ವೈಕುಂಠ ಏಕಾದಶಿ ದಿನ ನಾವು ನಾರಾಯಣನ ಅನುಗ್ರಹ ಪಡಿಬೇಕು ಅಂದರೆ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗನ ಮಾಡ್ಕೊಬೇಕು. ಯಾಕಂದರೆ ಸ್ನೇಹಿತರೆ, ಯಾವಾಗಲೂ ಅಷ್ಟೇ ನಮ್ಮ ಬೇಡಿಕೆಗಳನ್ನು ನೆರವೇರೋದಕ್ಕೆ ನಾವು ಭಗವಂತನ ಹತ್ರ ಸಂಕಲ್ಪ ಮಾಡಿಕೊಂಡಾಗ ಮಾತ್ರ ನಮ್ಮ ಬೇಡಿಕೆಗಳು ನೆರವೇರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಾಳೆ ದಿನ ನೀವು ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಬಯಸುವಂಥವ್ರು ಬರಿಗೈಯಲ್ಲಿ ಯಾವತ್ತೂ ನಾರಾಯಣನ ದರ್ಶನನ ಮಾಡೋಕ್ಕೆ ಹೋಗಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ ತಿಳಿಸ್ಕೊಡ್ತಿದ್ದೀನಿ. ನಾಳೆ ದಿನ ಪ್ರತಿಯೊಬ್ಬರು ಕೂಡ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಾರಾಯಣನ ದರ್ಶನ ಮಾಡಿದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಖಂಡಿತವಾಗ್ಲೂ ನಿಮಗೆ ನೀವು ಯಾವೊಂದು ವಿಷಯಕ್ಕೆ ಬೇಡಿಕೆ ಇಟ್ಟಿದ್ದೀರೋ ಅದು ಬೇಗ ನೆರವೇರೋ ಅಂಥದ್ದು ಆಗುತ್ತೆ. ಆದರೆ ಅದನ್ನು ಬಿಟ್ಟು ನೀವು ಸಾಯಂಕಾಲ ತನಕನೂ ಸಮಯ ಇರುತ್ತೆ, ರಾತ್ರಿ ತನಕನೂ ಸಮಯ ಇರುತ್ತೆ. ಆದರೆ ನಾನು ಹೇಳೋದು ಬ್ರಹ್ಮ ಮುಹೂರ್ತದಲ್ಲಿ ದರ್ಶನ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನಾಳೆ ದಿನ ಪ್ರತಿಯೊಬ್ಬರು ಕೂಡ ನಾರಾಯಣನ ಅನುಗ್ರಹ ಬೇಕು ಅಂತ ಬಯಸೋವಂಥವ್ರು, ನಿಮ್ಮ ಸಂಕಲ್ಪಗಳು ಬೇಗ ನೆರವೇರಬೇಕು ಅಂತ ಬಯಸೋವಂಥವ್ರು, ನಿಮ್ಮ ಕೈಯಲ್ಲಿ ಎಷ್ಟು ನಾಣ್ಯಗಳು ನಿಮಗೆ ಹಾಕಬೇಕು ಅಂತ ಅನಿಸುತ್ತೋ ಅಷ್ಟು ನಾಣ್ಯಗಳನ್ನು ನೀವು ತೊಗೊಬೋದು. 11 ರೂಪಾಯಿ ತೊಗೊಬೋದು, 21 ರೂಪಾಯಿ ತೊಗೊಬೋದು, 51 ರೂಪಾಯಿ ತೊಗೊಬೋದು, ಇಲ್ಲ 108 ರೂಪಾಯಿ ನಾಣ್ಯಗಳನ್ನು ನೀವು ತೊಗೊಳ್ಳೋ ಅಂಥದ್ದನ್ನು ನೀವು ತೊಗೊಬೋದು. ಅಷ್ಟು ನಾಣ್ಯಗಳ ಜೊತೆ ನೀವು ಒಂದು 11 ಯಾಲಕ್ಕಿಕಾಯಿ ಅಥವಾ 21 ಯಾಲಕ್ಕಿಕಾಯಿ ಅಥವಾ 51 ಯಾಲಕ್ಕಿಕಾಯಿ ಅಥವಾ 108 ಯಾಲಕ್ಕಿಕಾಯಿಗಳನ್ನು ನೀವು ತೊಗೊಂಡು ಅದನ್ನು ನೀವು ನಿಮ್ಮ ಮನೆ ಬಿಡೋದಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡ್ಕೊಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಆಸೆಗಳಿದೆ, ಯಾವ ಆಸೆ ನೆರವೇರಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಇದೆಯಾ, ಅಥವಾ ಮದುವೆ ಆಗೋಂಥ ಸಮಸ್ಯೆ ಇದೆಯಾ, ಸಂತಾನ ಸಮಸ್ಯೆ ಇದೆಯಾ, ಅಥವಾ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅನ್ನೋ ಆಸೆ ಇದೆಯಾ, ಅಥವಾ ಸೈಡ್ ತೊಗೊಬೇಕು ಅಂತನಾ, ಅಥವಾ ಮಾರಾಟ ಮಾಡಬೇಕು ಅಂತನಾ, ಅಥವಾ ಒಳ್ಳೆ ಉದ್ಯೋಗ ಸಿಗಬೇಕು ಅಂತನಾ, ಅಥವಾ ನಿಮಗೆ ಯಾವ ಕೆಲಸ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರೋ ಆ ಕೆಲಸ ಅತಿ ಶೀಘ್ರವಾಗಿ ನೆರವೇರಬೇಕು ಅಂತ ನೀವು ಭಗವಂತನ ಹತ್ರ ಸಂಕಲ್ಪ ಮಾಡಿಕೊಂಡು, ಕೊನೆ ಪಕ್ಷ ನಿಮಗೆ ಅಷ್ಟೂ ನಾಣ್ಯಗಳನ್ನು ಕೊಡೋಕ್ಕಾಗಲಿಲ್ಲ ಅಂದರೂ ಒಂದು ನಾಣ್ಯ 5 ರೂಪಾಯಿದು, ಒಂದು ನಾಣ್ಯ ಒಂದೇ ಒಂದು ಯಾಲಕ್ಕಿ ಕಾಯನಾದ್ರೂ ನೀವು ಒಂದು ಕೈಯಲ್ಲಿ ಇಟ್ಕೊಳ್ಳಿ. ಅಂದರೆ ಒಂದು ತುಳಸಿ ದಳನಾದ್ರೂ ನೀವು ಕೈಯಲ್ಲಿ ಇಟ್ಕೊಂಡು ನೀವು ನಾಳೆ ದಿನ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ, ನಿಮ್ಮ ಆಸೆಗಳನ್ನೆಲ್ಲ ಪ್ರತಿಯೊಂದೂ ನೀವು ಹೇಳ್ಕೊಂಡು ನಾಳೆ ನೀವು ದರ್ಶನ ಮಾಡೋವಂಥ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದಲ್ಲಿ ಮುಡುಪುಗಳು ಅಂತೇಳಿ ಮುಡುಪಿಗೆ ಅಂತಲೇ ಒಂದು ಬಟ್ಟೆ, ಹಳದಿ ಬಟ್ಟೆಯಿಂದ ಕಟ್ಟಿರ್ತಾರೆ, ಆ ಹುಂಡಿನ ಕಟ್ಟಿರ್ತಾರೆ. ಆ ಹುಂಡಿಯ ಒಳಗಡೆ ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರೋ ಅಂಥದ್ದಾಗುತ್ತೆ. ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಅದನ್ನು ನೋಡಿ, ಎಲ್ಲಿ ಮುಡುಪುಗಳಿಗೆ ಅಂತಲೇ ಕಟ್ಟಿರೋ ಅಂಥದ್ದು ಅದು ವೈಟು ಬಟ್ಟೆ ಮತ್ತು ಹಳದಿ ಮಿಶ್ರಿತ ಬಟ್ಟೆ ಮಾಡಿ ಕಟ್ಟಿರ್ತಾರೆ, ತೂಗಾಕಿರ್ತಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ತೂಗಾಕಿರ್ತಾರೆ. ಅಂಥ ಉಂಡೆಯ ಒಳಗಡೆ ನಿಮ್ಮ ಆಸೆಗಳು ನೆರವೇರಲಿ ಅಂತೇಳಿ ನೀವು ಈ ನಾಣ್ಯ ಮತ್ತು ಯಾಲಕ್ಕಿಕಾಯಿ ಮತ್ತು ಒಂದು ತುಳಸಿ ದಳನ ನೀವು ಸೇರಿಸಿ ನಾಳೆ ದಿನ ಗುಂಡಿಗೆ ಹಾಕೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಪ್ರಯೋಗ ಮಾಡಿ ನೋಡಿ. ಆದರೆ ಒಳ್ಳೆ ಮನಸ್ಸಿಂದ ನೀವು ಕೇಳ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಬಯಕೆ ನಿಮ್ಮ ಇತಿಮಿತಿಯಲ್ಲಿ ಇದ್ದು ನೀವು ಅಂದ್ಕೊಳ್ಳೋ ಅಂಥದ್ದು ತುಂಬ ಏನೋ ದೊಡ್ಡದು ನಮಗೆ ಆಗಿಬಿಡುತ್ತೆ, ಮಿರಾಕಲ್ಲು, ನಮಗೆ ಕೋಟಿ ಬಂದುಬಿಡಲಿ, ಆಸ್ತಿ ಬಂದುಬಿಡಲಿ, ಏನೇನೋ ಕಷ್ಟಪಡದೆ ಎಲ್ಲ ಸಿಗಬೇಕು ಅಂತ ಬಯಸೋದು ಅದು ಬೇಡಿಕೆ ಆಗಿರೋದಿಲ್ಲ. ಅದು ನಿಮ್ಮ ಇತಿಮಿತಿಯಲ್ಲಿದ್ದು ನಿಮಗೆ ಅನುಕೂಲ ಆಗೋಂಥ ನಿಮ್ಮ ಪುಣ್ಯ ಪ್ರಾಪ್ತಿಗೆ ಎಷ್ಟು ಲಭಿಸಬೇಕೋ ಅಂಥದ್ದು ನಿಮ್ಮ ಬೇಡಿಕೆ ಆಗಿದ್ದರೆ ಖಂಡಿತವಾಗ್ಲೂ ಒಂದು ವರ್ಷದ ಒಳಗಡೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕಂದರೆ ನಾರಾಯಣ ಯಾವಾಗಲೂ ಲಕ್ಷ್ಮಿ ಜೊತೆ ಇರ್ತಾನೆ. ಅಂಥ ಲಕ್ಷ್ಮಿಯ ಅನುಗ್ರಹ ಕೂಡ ನಮಗೆ ಬೇಕು ಅಂದಾಗ ನಾವು ಬರಿಗೈಯಲ್ಲಿ ಹೋಗೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಪುಟ್ಟ ತಂತ್ರನ ಹೇಳ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನೀವು ಒಂದೇ ಒಂದು ಮಲ್ಲಿಗೆ ಹೂವು ಏನಾದರೂ ಸಿಕ್ಕಿದ್ದೆ ಆದರೆ, ಮಲ್ಲಿಗೆ ಹೂವು ಅಂದರೆ ತಾಯಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಅದರಲ್ಲೂ ನೀವು ಕಮಲದ ಹೂವು ಅಥವಾ ಮಲ್ಲಿಗೆ ಹೂವಿನ ಜೊತೆ ಇಷ್ಟು ವಸ್ತುಗಳನ್ನು ಸೇರಿಸಿ ನಾಳೆ ನೀವು ಆ ಉಂಡೆಗೆ ಹಾಕುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ನೆರವೇರೋ ಅಂಥದ್ದು
ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ನೀವು ನಾಳೆ ದಿನ ನೀವು ಏನಾದ್ರೂ ದಾನ ಧರ್ಮ ಮಾಡೋವಂಥವ್ರು, ಬಡಬಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಏನಾದರೂ ಮಾಡಿದ್ದೆ ಆದರೆ, ಅಂದರೆ ಅಲ್ಲಿ ದರ್ಶನಕ್ಕೆ ನಿಂತಿರೋಂಥ ಭಕ್ತಾದಿಗಳಿಗೆ ನೀವು ಕುಡಿಯೋ ನೀರಿನ ಬಾಟಲ್ಗಳನ್ನು ನೀವು ದಾನವಾಗಿ ಕೊಡುವಂಥದ್ದನ್ನು ನೀವು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ಅತಿ ಶೀಘ್ರವಾಗಿ ಇನ್ನೂ ನೆರವೇರೋ ಅಂಥದ್ದಾಗುತ್ತೆ. ಅಥವಾ ನೀವು ನಾಳೆ ದಿನ ಬರೋಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ನೀವು ಬಿಳಿ ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಅಂದರೆ ನಿರ್ಗತಿಕರಿಗೆ ಭಿಕ್ಷೆ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನೀವು ಬಿಳಿ ವಸ್ತ್ರ ಮತ್ತು ಹಳದಿ ವಸ್ತ್ರಗಳನ್ನು ನೀವು ಕೊಡೋವಂಥದ್ದು, ಪಂಚೆ ಅಥವಾ ಶಲ್ಯಗಳನ್ನು ದಾನ ಮಾಡೋವಂಥದ್ದು, ಅದನ್ನು ನೀವು ಮಾಡೋವಂಥದ್ದು, ಕೋಸಂಬರಿನ ದಾನ ಮಾಡೋವಂಥದ್ದು, ಅದನ್ನೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ನಾರಾಯಣನ ಅನುಗ್ರಹ ಬೇಗ ಆಗುತ್ತೆ. ಅದರ ಜೊತೆಗೆ ನೀವು ನಾಳೆ ದಿನ ಅಕಸ್ಮಾತ್ ನೀವು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ದೀಪಗಳನ್ನು ಹಚ್ಚುತ್ತೀನಿ ಅಂತ ಅನ್ನೋರು ಶುದ್ಧವಾದ ತುಪ್ಪದಿಂದ ನೀವು ದೀಪನ ಹಚ್ಚಬೇಕಾಗುತ್ತೆ. ಅದರಲ್ಲೂ ತುಳಸಿ ದೇವಿಯ ಮುಂದೆ ದೀಪಗಳನ್ನು, ಮಣ್ಣಿನ ದೀಪಗಳನ್ನು ನೀವು ಹಚ್ಚುವಾಗ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಆ ತುಪ್ಪದ ದೀಪಗಳನ್ನು ತುಳಸಿ ಕಟ್ಟೆಯ ಮುಂದೆ ಅಥವಾ ನಾರಾಯಣನ ದೇವಸ್ಥಾನದಲ್ಲಿ ಅದು ನಾಟಿ ತುಪ್ಪನ ಸೇರಿಸಿ ದೀಪ ಹಚ್ಚೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಖಂಡಿತವಾಗ್ಲೂ ನಾಳೆ ದಿನ ಈ ಪ್ರಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.